ಹಲೋ ನಮಸ್ಕಾರ. ನೋಡ್ತಿದ್ರೆ ಎಷ್ಟು ಕಲರ್ಫುಲ್ ಅನಿಸ್ತಿದೆ ಅಲ್ವಾ? ಮಜ್ಜಿಗೆ ನೋಡ್ತಿದ್ರೆ ತಿನ್ನಬೇಕು ಅನಿಸ್ತಿರುತ್ತೆ ನಿಮಗೆಲ್ಲ, ಅಷ್ಟು ಚೆನ್ನಾಗಿದೆ ಮಜ್ಜಿಗೆ ಹುಳಿ ಅಂತೂ. ಮಂಗಳೂರು ಸೌತೆಕಾಯಿ ಮಜ್ಜಿಗೆ ಹುಳಿ ವಿತ್ ಬೀಟ್ರೂಟ್ ಪಲ್ಯ ಜೊತೆಗೆ ಹಪ್ಪಳ ಸಂಡಿಗೆ ಎಲ್ಲ ಕರೆದಿದ್ದೆ. ಫಸ್ಟ್ ಇದಕ್ಕೆ ಕಡಲೆಬೇಳೆ ಒಂದು ಅರ್ಧ ಬಟ್ಲಷ್ಟು ಕಡಲೆಬೇಳೆ ಒಂದು 2 ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಸ್ವಲ್ಪ ಇಂಗು ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ, ಮತ್ತು ಹಸಿಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಶುಂಠಿ, 1 ಸ್ಪೂನಷ್ಟು ಜೀರಿಗೆ ಮತ್ತು ಕಾಯಿ ತುರಿ ಇದೆಲ್ಲ ಹಾಕಿ ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಮತ್ತು ಇಲ್ಲಾಗಲೇ ನಾನು ಮಂಗಳೂರು ಸೌತೆಕಾಯಿನ ಹೆಚ್ಚಿ ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು. ಸೊ ಈಗ ನಾವು ರುಬ್ಬಿರೋದು ಕಾಯೆಲ್ಲ ಹಾಕ್ಬಿಟ್ಟು ಒಂದು ಕುದಿ ಬಂದಮೇಲೆ ನಾವು ಮೊಸರು ಹಾಕ್ಕೊಳ್ಳುವಂಥದ್ದು. ಈ ಮಜ್ಜಿಗೆ ಹುಳಿ ಅಂತೂ ತುಂಬಾ ರುಚಿಯಾಗಿರುತ್ತೆ, ಸಖತ್ ಟೇಸ್ಟಿ, ಮತ್ತು ಅಷ್ಟೇ ಬಾಡಿ ಕೂಲಾಗಿಟ್ಟಿರುತ್ತೆ. ಈಗ ಸಮ್ಮರಲ್ಲಂತೂ ಸ್ವಲ್ಪ ಎಲ್ಲ ಮಜ್ಜಿಗೆ ಮೊಸರು ಎಲ್ಲ ಜಾಸ್ತಿ ಕೊಡಬೇಕು ಎಲ್ಲರಿಗೂ, ಹಾಗಾಗಿ ಇಲ್ಲಿ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ ನಾನು. ತುಂಬಾ ರುಚಿಯಾಗಿರುತ್ತೆ ಮತ್ತು ಮಾಡೋದು ಅಷ್ಟೇ ತುಂಬಾ ಸುಲಭ. ನಾವೇನು ಬೇಳೆ ಎಲ್ಲ ಹಾಕಿ ಬೇಯಿಸಿ ಬೇಳೆ ಬೆಂದಿಲ್ಲ ಅನ್ನೋದು ಗೋಜೆ ಇರಲ್ಲ ಇದಕ್ಕೆ. ಸೊ ಇದಕ್ಕೆ ಬೇಳೆ ಹಾಕದೆ ಮಾಡುವಂಥದ್ದು ಬರೀ ಮೊಸರನ್ನ ಸ್ವಲ್ಪ ಹೊತ್ತು ಹೊರಗಡೆ ಎತ್ತಿಟ್ಕೊಂಡಿದ್ದೆ. ಈಗಂತೂ ಹುಳಿ ಬಂದುಬಿಡುತ್ತೆ ಒಂದು ಸ್ವಲ್ಪ ಹೊರಗಡೆ ಇಟ್ರೆ. ಸೊ ಅದಕ್ಕೆ ನಾನು ಅವಾಗ ಮಾಡ್ಬೇಕಾದ್ರೆ ಮಾತ್ರ ಅವಾಗ ಒಂದು ಅರ್ಧ ಗಂಟೆ ಮುಂಚೆ ತೆಗೆದು ನಾನು ಹೊರಗೆ ಇಟ್ಟಿರ್ತೀನಿ, ಇಲ್ಲಾಂದರೆ ಸಖತ್ ಹುಳಿ ಬಂದುಬಿಡುತ್ತೆ ಈ ಸಮ್ಮರ್ಗಂತೂ. ಸೊ ಮೊಸರನ್ನ ಸ್ವಲ್ಪ ಕಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ನೀರು ಎಲ್ಲ ಆ್ಯಡ್ ಮಾಡಿಕೊಂಡು ನಾವು ಇಲ್ಲಿ ಮೊಸರು ಹಾಕ್ಕೊಂಡು ಒಂದು ಕುದಿ ಬಂದರೆ ಸಾಕು, ನಿಮಗೆ ಮಜ್ಜಿಗೆ ಹುಳಿ ರೆಡಿ. ಇದ್ರ ಜೊತೆಗೆ ಕಾಂಬಿನೇಷನ್ನಾಗಿ ಇವತ್ತು ಹಪ್ಪಳ ಸಂಡಿಗೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಕರೆದಿದ್ದೆ. ಬಾಳ್ಕದ ಮೆಣಸಿನ್ಕಾಯಿ ಅಂತೂ ತುಂಬಾ ರುಚಿಯಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಆ್ಯಕ್ಚುಲಿ ಮಜ್ಜಿಗೆ ಹುಳಿ ನನಗಂತೂ. ಸೊ ನಮ್ಮನೇಲಿ ಚಿಕ್ಕವರಿಂದ ಇದ್ದಾಗಲಿಂದನೂ ಅಷ್ಟೇ. ಸೊ ನಮ್ಮಮ್ಮ ಯಾವಾಗಲೂ ಮಜ್ಜಿಗೆ ಹುಳಿ ಮಾಡಿದಾಗೆಲ್ಲ ನಮ್ಮಪ್ಪ ಬಿಡ್ತಾನೇ ಇರಲಿಲ್ಲ, ಯಾವಾಗಲೂ ಸಂಡಿಗೆ ಹಪ್ಪಳ ಮಾಡು ಅಂತ ಅನ್ನೋರು. ಮೆಣಸಿನ್ಕಾಯಿ ಎಲ್ಲ ಅದೇ ನನಗೂ ಅಭ್ಯಾಸ. ಸೊ ಅದಕ್ಕೆ ನಾನು ಇಲ್ಲಿ ಹೆಂಗೂ ರಜೆ ಆಯ್ತಲ್ಲ ಇವತ್ತು ಅಂದ್ಬಿಟ್ಟು ಇಲ್ಲಿ ಹಪ್ಪಳ ಸಂಡಿಗೆ ಎಲ್ಲ ಕರೆದಿದ್ದೆ. ಸೊ ನನ್ನ ಮಗನಿಗಂತೂ ಈ ಮಜ್ಜಿಗೆ ಹುಳಿಗೆ ಮಂಗಳೂರು ಸೌತೆಕಾಯಿ ಮಾಡಿದ್ರೆ ತುಂಬಾ ಇಷ್ಟ, ಬೇರೆ ಯಾವ್ದು ಮಾಡಿದ್ರೂ ಅಷ್ಟು ಇಷ್ಟ ಆಗೋಲ್ಲ ಅವನಿಗೆ. ಬೂದ್ಗುಂಬಳಕಾಯಿ ಸೊಪ್ಪು ಅದರಲ್ಲೆಲ್ಲ ಮಾಡ್ತಾರೆ, ಸೀಮೆ ಬದನೆಕಾಯಿ ಎಲ್ಲ. ಸೊ ನನ್ನ ಮಗನಿಗೆ ಮಂಗಳೂರು ಸೌತೆಕಾಯಿ ಮಾತ್ರನೇ ಇಷ್ಟ. ಸೊ ಅದಕ್ಕೆ ಇಲ್ಲಿ ಮಂಗಳೂರು ಸೌತೆಕಾಯಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾಯಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಅನಿಸುತ್ತೆ ಅಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಕಲರ್ಫುಲ್ಲಾಗಿ ಮಜ್ಜಿಗೆ ಹುಳಿ ಆ್ಯಕ್ಚುಲಿ ಇದೇ ಕಲರ್ ಇರಬೇಕು, ಸ್ವಲ್ಪ ಬೆಳ್ಳಗೆಲ್ಲ ಇದ್ದರೆ ಚೆನ್ನಾಗಿರಲ್ಲ. ಮತ್ತು ಅದರ ಜೊತೆಗೆ ಒಂದು ಪಲ್ಯ ಅಂತೂ ಇರಲೇಬೇಕು ನಮ್ಮ ಮನೇಲಿ ಯಾವಾಗಲೂ ಡೈಲಿ. ಅದಕ್ಕೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ, ತುಂಬ ದಿವಸ ಆಗಿತ್ತು ಬೀಟ್ರೂಟ್ ಪಲ್ಯ ಮಾಡಿ. ಸೊ ಮಂಗಳೂರು ಸೌತೆಕಾಯಿ ಮಜ್ಜಿಗೆ ಹುಳಿ ವಿತ್ ಪಲ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.